ಅಬ್ಬಬ್ಬಾ ನೀನ್ ಇಲ್ಲಿ ಯಾಕೆ ಬಂದೆ ಬಾಬಾ? ನಮ್ ಸತ್ರು ಮನ್ಯಾಗ ಏನ್ ಕೆಲ್ಸ ನಿಂಗೆ? ಅದೆಲ್ಲ ನಿಂಗೆ ಬ್ಯಾಡದೆ ರೈಸ್ಯ ಮೊದ್ಲ ಗಂಡ ಕೆಳಗೆ ಕೆಲಸ ಅಷ್ಟೇ. ಅವಬ್ಬಾ ನಿನ್ಗಿನ್ನೂ ಇವಳು ಎಂತೋಳು ಅಂತ ಗೊತ್ತಿಲ್ಲ. ನೀನ್ ಸುಮ್ಕೆ ಇದ್ಬಿಡು. ನೋಡ್ಲಾ ಇವಳು ಯಾರು ಏನು ಅಂತ ನಂಗೆ ಚೆನ್ನಾಗಿ ಗೊತ್ತದೆ. ನೀನಿನ್ನು ಚಿಕ್ಕೋನ್ ಥರನೇ ಇದ್ಬಿಡು. ಇದು ದೊಡ್ಡೋರ್ ಈಸ್ಯ, ದೊಡ್ಡೋರ್ ಬಗೆಹರಿಸ್ಕತ್ತಾರೆ. ಈಗ ಇಳಿಸ್ಲಾ ಗನ್ನ, ನಡಿಲ್ಲ ಮನೆಗೆ. ನಾನು ಇಳ್ಸಕ್ಕಿಲ್ಲ ಅಂದ್ರೆ ಇಳ್ಸಕ್ಕಿಲ್ಲ ಆಟಯ. ನಿನ್ ಮಗನ್ ದಾರಿಗೆ ಅಡ್ಡ ಬತ್ತಾವಳೆ. ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ನಮ್ಮ ಅಪ್ಪಯ್ಯನ್ನೇ ಮುಗ್ಸಕ್ ನೋಡ್ತಾವಳೆ. ನೀನೇನವ್ವ ಅಂತೋಳನ್ ಬಿಟ್ಬಿಡು ಅಂತಿದ್ಯಲ್ಲ. ಇವತ್ ಏನೇ ಆದ್ರೂ ನಾನು ಇವಳಿನ ಮುಗ್ಸ ಇಲ್ಲಿಂದ ಹೋಗೋದು. ನೋಡ್ ಶಂಕರ, ಇದು ಬ್ಯಾಡ ಅದು ಇಸ್ಯ ಅಂತ ಹೇಳ್ತೀವಿ ತಾನೆ. ಇಳಿಸ್ಲಾ ಗನ್ನ? ನಾನು ಇಳ್ಸಕ್ಕಿಲ್ಲ ಆಟಯ. ಇಳ್ಸಕ್ಕಿಲ್ವಾ? ನೀನ್ ಇಳ್ಸಕ್ಕಿಲ್ಲ ಅಂದ್ರೆ ನಾನೇ ಸುಟ್ಕೊಂಡು ಸತ್ತೋಯ್ತೀನಿ. ಅಯ್ಯೋ ಏನು ಮಾಡ್ಕೋಬೇಡ ನೀನು. ಆಯ್ತು ನೋಡು, ನಿನ್ ಮುಖ ನೋಡ್ಕೊಂಡು ಬಿಟ್ಬಿಡ್ತೀನಿ. ಇಲ್ಲಾಂದ್ರೆ ಇವಳು ಕತೆ ಇಲ್ಲೇ ಮುಗಿಸ್ಬಿಡ್ತಾ ಇದ್ದೆ. ಏನ್ ಹಂಗೆ ನಿಂತ್ಬಿಟ್ಟೆ? ತೆಗಿಲ ಗಾಡಿನ, ನಡಿಲ ಮನೆಗೆ. ನಡಿಲ ಹೇಳ್ತೀವನಲ್ಲ, ನಡಿ. ನಿಮ್ಮಪ್ಪ ಬರ್ತಾನೆ ಅಂದ್ರೆ ನೀನ್ ಬಂದಿದ್ಯಾ? ಇವ್ರ ಮುಂದೆ ನಂಗೆ ಮಾತೆ ಬರ್ತಾ ಇಲ್ವಲ್ಲ, ಯಾಕೋ ತರ ಆಯ್ತದೆ. ಏನೋ ಸ್ಯಾನೆ ಯೋಚನೆ ಮಾಡ್ತಾ ಇರಂಗಿದ್ಯಾ? ಏನಾಯ್ತು? ಏನು ಗೊತ್ತೇ ಅಂಬೇರೆ, ನಾನು ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ನಾಗೆ ಯಾವತ್ತೂ ಯಾರ ಮ್ಯಾಗೂ ಕೈ ಎತ್ತಿ ಸುಮ್ಕೆ ಆದವನಲ್ಲ. ಆದರೆ ಯಾಕೋ ಆ ಭೈರಾದೇವಿ ಮ್ಯಾಗ ಕೈ ಮಾಡಕ್ಕೆ ಮನ್ಸು ಬರಲಿಲ್ಲ. ಆ ಅಮ್ಮನ ನೋಡ್ತಿದ್ದಂಗೆ ನನ್ನ ಕೋಪ, ಸಿಟ್ಟು ಎಲ್ಲ ಒಂದು ಕ್ಷಣ ಇಲ್ದೋಯ್ತು. ಯಾವುದೋ ಜನ್ಮದ ಕನೆಕ್ಷನ್ ಇರಬೇಕು ಅಂತ ಅನ್ನಿಸ್ತಾ ಇತ್ತು ಗೊತ್ತೇ. ಅಂದರೆ ನೀವು ಕೈ ಎತ್ತಿದ್ರಿ, ಆದರೆ ನಿಮಗೆ ಹೊಡಿಯೋಕ್ಕಾಗಲಿಲ್ಲ ಅಲ್ವಾ? ಅದಾದ್ಮೇಲೆ ಅಪ್ಪಯ್ಯನ ಬಗ್ಗೆ ಏನೇನೋ ಮಾತಾಡಿದ್ಲು. ನನಗೆ ಕೋಪ ನೆತ್ತಿಗೇರ್ಬಿಟ್ಟು ಗನ್ ತೆಗೆದು ಹಣೆಗಿಡಕ್ಕೆ ಹೋದೆ. ಆದರೆ ಟ್ರಿಗೋರ್ ಹೊತ್ತಕ್ಕೆ ಬೆರಳೆ ಬರಲಿಲ್ಲ ಅಂತೀನಿ. ನನ್ನ ಲೈಫ್ನಾಗೆ ಇದೆ ಮೊದಲನೇಕ್ಕಿಂತ ಅಮ್ಮಿ ಅವ್ರೆ ಹಿಂಗಾಗಿದ್ದು. ನಿಮಗೆ ಯಾಕೆ ಹೀಗಾಯಿತು ನಾನು ಹೇಳಲಾ? ಹೇಳಿ, ನೀವು ಎಜುಕೇಷ್ನಲ್ಲು ತಾನೇ, ನಿಮ್ಗೆ ಗೊತ್ತಿರ್ತದೆ.
ಫಸ್ಟ್ ಆಫ್ ಆಲ್ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡೋದು, ಹೊಡೆಯೋದು, ಬಡಿಯೋದು ಇದೆಲ್ಲ ತಪ್ಪು. ಅದರಲ್ಲೂ ನೀವು ಪ್ರೀತಿ ಚಿಲುಮೆ ಥರ ನೀವು ಹೀಗೆ ಮಾಡ್ತೀರಾ ಅಂದರೆ ನನಗಂತೂ ಅದು ಇಷ್ಟನೇ ಆಗಲ್ಲಪ್ಪ. ಇನ್ನೊಬ್ರಿಗೆ ಬುದ್ಧಿ ಹೇಳೋರು ನೀವು, ಇನ್ನೊಬ್ರ ಮೇಲೆ ಕೈ ಮಾಡಿದ್ರೆ ಅದು ತಪ್ಪಲ್ವಾ? ಅಯ್ಯ, ನಾನು ಆ ಭೈರಾದೇವಿ ಮ್ಯಾಗ ಕೈ ಎತ್ತದವನು ಯಾಕೆ ಸುಮ್ಕೆ ಕೈ ಇಳಿಸ್ಕೊಂಬಂದೆ ಅಂತ ಕೇಳಿದ್ರೆ ಸ್ಕೂಲ್ನಾಗೆ ಮೇಷ್ಟ್ರು ಮಕ್ಳಿಗೆ ಪಾಠ ಮಾಡ್ದಂಗೆ ಮಾಡ್ತಾ ಇದ್ದೀರಲ್ಲ. ಹೇಳ್ತೀನಿ ಜೋಗಿಯವರೇ, ವಯಸ್ಸಲ್ಲಿ ಅವರು ನಿಮಗಿಂತ ದೊಡ್ಡವರು, ಅದು ಅಲ್ಲದೆ ಒಂದು ಹೆಣ್ಣು ಬೇರೆ, ಅದಕ್ಕೆ ನಿಮಗೆ ಅವ್ರ ಮೇಲೆ ಕೈ ಮಾಡೋಕ್ಕೆ ಮನ್ಸು ಬಂದಿಲ್ಲ ಅಷ್ಟೇ. ಹಾಂ, ಹೇಳಿದ್ರಿ, ಸಂದಾಗಿ ಹೇಳಿದ್ರಿ ಬಿಡಿ. ಅದು ಬಿಡಿ, ನಮ್ಮವ್ವ ಆಗಲೇ ಐಸು ಬಂದು ಹೋದ್ಲು ಅಂತಿದ್ರು. ಏನು ವಿಷಯ, ಏನಾಯ್ತು? ಅತ್ತಿಗೆ ಬಂದು ಮಾವಯ್ಯನ ಜೊತೆ ಜಗಳ ಮಾಡ್ಕೊಂಡು ಹೋದ್ರು ಅಂತ ಏನಾದರೂ ಗೊತ್ತಾದರೆ ಇವ್ರು ತುಂಬ ಕೋಪ ಮಾಡ್ಕೋತಾರೆ. ಬೇಡ ಬೇಡ, ಅದೆಲ್ಲ ಹೇಳೋದೇ ಬೇಡ. ಅದೇನಿಲ್ಲ ಜೋಗಿಯವರೇ, ಹಾಗೆ ಸುಮ್ಮನೆ ಬಂದು ಹೋದ್ರೆ ಅಷ್ಟೇ. ಈಗ ನೀವು ಮಲ್ಕೊಳ್ಳಿ. ಪಗ ಸದನೆ ಪಮ ಪಗ ಮರೆ ಮರೆ ಸದನೆ ಪಮ ಪಗ ಮ ಪಸಾನಿ ಮ ಪನಿ ಸ ಗ ಮರೆ ಸಾನಿ ಸ ಪನಿ ಪ ಮರೆ ಸನಿ ಸರಿ ಮ. ಯಾಕಮ್ಮಿಯವರೇ ಕುಂತ್ಕೊಂಡೇ ಇದ್ದೀರಾ? ಮನೆ ಕದಕ್ಕಿಲ್ವೇ? ನಿದ್ದೆ ಬಂದಿಲ್ಲ ಜೋಗಿಯವ್ರೆ. ನೀವ್ಯಾಕೆದ್ರಿ? ನನಗೆ ಈ ಬೈರೋದಗಿನ ಮುಗ್ಸ ಕಾಲಿಲ್ವಲ್ಲ ಅನ್ನೋ ವಿಷಯ ತಲೆಯಾಗಿ ತುಂಬ್ಕೊಂಡು ನಿದ್ದೆನೇ ಬರ್ತಾ ಇಲ್ಲ. ಇಲ್ಲ ಇಲ್ಲ, ಇವ್ರನ್ನ ಭೈರಾದೇವಿ ವಿಷಯದಲ್ಲಿ ಹೀಗೆ ಬಿಟ್ರೆ ಆಗಲ್ಲ. ಜೋಗಿಯವರೇ, ನೀವು ತುಂಬ ಒಳ್ಳೆಯವರು. ನಿಮಗೆ ಈ ಕೋಪ ಎಲ್ಲ ಸರಿ ಹೊಂದಲ್ಲ. ಸುತ್ತ ಶತ್ರುಗಳು ತುಂಬ್ಕೊಂಡಿದ್ದಾಗ ನಾನು ಹಿಂಗಿದ್ರೇನೆ ಉಳಿಗಾಲ. ನಿಮ್ಗವೆಲ್ಲ ಅರ್ಥ ಆಗಲ್ಲ ಬಿಡಿ, ಈಗ ಮನೆ ಕಡಿ. ಜೋಗಿಯವರೇ, ನೀವು ಹೇಳ್ತಿರೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಕೋಪ ಅನ್ನೋದು ಮನುಷ್ಯನ ಕೈಯಲ್ಲಿ ಏನು ಬೇಕಾದರೂ ಮಾಡಿಸ್ಬಿಡುತ್ತೆ. ನೀವು ಅದ್ರ ಕೈಗೆ ಸಿಕ್ಕಾಕೋಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ಅದಕ್ಕೆ ಈಗ ಏನು ಮಾಡಬೇಕು ಅಂತೀರಾ? ನೀವು ಏನೂ ಮಾಡಬೇಕಾಗಿಲ್ಲ. ನಾನು ಇವಾಗ ಹೇಳೋ ಒಂದಷ್ಟು ಮಾತುಗಳನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಂಡಿದ್ರೆ ಅಷ್ಟೇ ಸಾಕು. ಸರಿ ಆಯ್ತು, ಅದೇನು ಅಂತ ಹೇಳಿ. ನೀವೇನು ಹೇಳಿದ್ರು ನಾನು ಒಳ್ಳೆಯದಕ್ಕೆ ತಾನೇ ಹೇಳ್ತೀರಾ? ನಾನು ಕೇಳ್ತೀನಿ, ಹೇಳಿ. ಮೊದಲನೇದಾಗಿ, ಕೋಪ ಮಾಡ್ಕೊಳ್ಳೋದ್ರಿಂದ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಏನೋ ಸ್ಯಾನೆ ಯೋಚನೆ ಮಾಡ್ತಾ ಇರಂಗಿದ್ಯಾ? ಏನಾಯ್ತು? ಆಮೇಲೆ ಎರಡನೇದಾಗಿ, ನಾವು ಕೋಪ ಮಾಡ್ಕೊಳ್ಳೋದ್ರಿಂದ ಯಾರ್ದಾದ್ರೂ ಜೀವಕ್ಕೆ ತೊಂದರೆ ಆಗುತ್ತಾ ಅಂತ ನಾವು ಯೋಚನೆ ಮಾಡಬೇಕು. ನನಗೆ ನಿನ್ನನ್ನು ಸಾಯಿಸಕ್ಕೆ ನಾನು ಉಳ್ಕೊಂಡಿರೋದು ಅನ್ನಿಸ್ತಾ. ಸರಿ ಆಯ್ತು, ಮುಂದೆ? ಮೂರನೇದಾಗಿ, ನಾವು ಕೋಪದಲ್ಲಿ ಮಾಡೋ ಕೆಲಸದಿಂದ ನಮಗೇನಾದ್ರೂ ತೊಂದರೆ ಆಗುತ್ತಾ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡಬೇಕು. ಆಯ್ತು ಅಮ್ಮಿಯವರೇ, ಮುಗೀತೆ? ಇನ್ನೂ ಇದೆ, ಕೇಳಿ. ಈ ಮೂರೂ ಪ್ರಶ್ನೆಗಳಿಗೆ ನಿಮ್ಮ ಹತ್ರ ಉತ್ತರ ಇದ್ರೆ ನಿಮ್ಮ ಕೋಪಕ್ಕೆ ಒಂದು ಬೆಲೆ ಬರುತ್ತೆ. ಆಗ ನೀವು ಕೋಪ ಮಾಡ್ಕೊಂಡ್ರೆ ಅದಕ್ಕೊಂದು ಅರ್ಥನೂ ಇರುತ್ತೆ. ಯಾವ ಪಾರ್ಟಿ ತಿಳ್ಕೊಂಡ್ಬಿಟ್ಟಿದ್ದೀರಾ ನೋಡಿ ನೀವು. ಅದಕ್ಕೆ ನೀವು ನಮ್ಮಿ ಅಂತ. ಇನ್ಯಾಗಿಂದ ನೀವು ಏನು ಹೇಳ್ತೀರಾ ನಾನು ಅದನ್ನೇ ಫಾಲೋ ಮಾಡ್ತೀನಿ. ಸ್ವಾಮಿಗಳು, ಬನ್ನಿ ಬನ್ನಿ. ನಮಸ್ಕಾರ. ಅಲ್ಲ ರೀ, ಸ್ವಾಮಿಗಳನ್ನ ಯಾಕೆ ಕರ್ಸಿದ್ದೀರಾ? ಏನಾಯ್ತು ಇವಾಗ? ಇನ್ನೇನು ಪಾರ್ವತಿ, ನಮ್ಮ ಸಂಕ್ರಂಗೆ ಆಕ್ಸಿಡೆಂಟ್ ಆಯ್ತು. ರುದ್ರ ನೋಡಿದ್ರೆ ಒಂದೊಂದು ದಿನ ಒಂದೊಂದು ಥರ ಆಡ್ತಾವನೆ. ಮನೆಯಾಗ ಬೇರೆ
ಬಸ್ರಿ ಹೆಂಗ್ಸವಳೆ, ಅವಳಿಗೆ ಒಳ್ಳೇದಾಗಲಿ, ಮನೆ ಕಷ್ಟ ಎಲ್ಲ ಪರಿಹಾರ ಆದ್ರೆ ಸಾಕು ಅಂತ ಕರ್ಸಿವ್ನಿ. ಆಮ್ಯಾಕೆ ಇವ್ರನ್ನ ಸಾಮಾನ್ಯದವ್ರು ಅನ್ಕೊಂಬೇಡ, ಹಿಮಾಲಯದಾಗೆ ತಪಸ್ ಮಾಡಿ ಬಂದವ್ರೆ. ಏನೋ ಸ್ವಾಮಿಗಳು ಎಲ್ಲನೂ ಒಳ್ಳೇದಾಗಂಗೆ ಮಾಡಿದ್ರೆ ಆಟ ಸಾಕು. ಅದಕ್ಕೆ ಅಲ್ವಾ ತಾಯಿ ನಾನು ಬಂದಿರೋದು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾವನು ಆಪ್ತ ಮಿತ್ರ ಪಿಕ್ಚರ ಪುರ್ಸೋತಿಲ್ದಂಗೆ ನೋಡ್ಬಿಟ್ಟವನೇ ಅನಿಸ್ತದೆ. ಅಯ್ಯಯ್ಯ, ಏನು ಸಮಸ್ಯೆ ಸ್ವಾಮಿಗಳೇ? ಹೇಳ್ತೀನಮ್ಮ. ನೋಡ್ರೆ, ನೀವು ನನ್ನನ್ನು ಬೇಗ ಕರೆಸಿ ತುಂಬ ಒಳ್ಳೆ ಕೆಲಸನೇ ಮಾಡಿದ್ದೀರಾ. ಇಲ್ಲದೆ ಹೋಗಿದ್ರೆ ಈ ಮನೆಯಲ್ಲಿ ದೊಡ್ಡ ದೊಡ್ಡ ಅನಾಹುತಗಳೇ ಸಂಭವಿಸಿರೋದು. ಪ್ರಾಣವೇ ಯಾರಿಗೆ ಸಂಬಳೆ? ಈ ಮನೆ ಯಜಮಾನಿಗೆ ಅಂತ ತೋರಿಸ್ತಾ ಇದೆ. ಅಯ್ಯೋ ಶಿವನೇ, ಹಂಗ ಅನ್ಬೇಡಿ ಸ್ವಾಮಿಗಳೇ, ಹೆಂಗನ ಮಾಡಿ ಇದಕ್ಕೆ ಶಾಂತಿ ಮಾಡಿಸ್ಬಿಡಿ. ಏನನ ಮಾಡಿ ನನ್ನ ಮಾಂಗಲ್ಯನ ಉಳಿಸ್ಕೊಟ್ಬಿಡಿ. ಯಾಕೋ ನಮ್ಮ ಮನೆಯ ಮೇಲೆ ಕಣ್ಣು ಬಿದ್ಬಿಟ್ಟೈತೆ. ನಾನು ಬಂದಿದ್ದೀನಲ್ಲ, ಎಲ್ಲವೂ ಸರಿ ಹೋಗುತ್ತೆ. ನೀವು ಧೈರ್ಯವಾಗಿರಿ. ಅಯ್ಯೋ ದ್ಯಾವ್ರೆ, ನಾನು ನಮ್ಮಪ್ಪ ಏನು ಕೊಲ್ಲಕ್ಕೆ ಹೋಗಿದ್ದು ಯಾರಿಗೂ ಗೊತ್ತಾಗದೆ ಇರ್ಲಿ ಕಣಪ್ಪ. ಮನೆ ಯಜಮಾನ್ ಪ್ರಾಣಕ್ಕೆ ತೊಂದರೆ ಆಯ್ತದ? ಯಾರಿಂದ ಆಯ್ತದೆ? ಹೆಂಗಾಯ್ತದೆ? ಹೊಸಿ ಹೇಳಿ ನೋಡುವ. ನೋಡ್ತೀನಿ, ಅದಕ್ಕೆ ಅಲ್ವಾ ನಾನು ಇಲ್ಲಿ ಬಂದಿರೋದು. ಇಲ್ಲಿ ಏನಾಗ್ತಿದೆ? ಯಾವುದು ಸರಿ ಅಂತ ಅನ್ನಿಸ್ತಾನೆ ಇಲ್ವಲ್ಲ. ನಾನು ಮುಂದೆ ಹೇಳೋವರೆಗೂ ಆ ರೂಮಲ್ಲಿ ವಾಸ ಮಾಡ್ತಾ ಇರೋ ಗಂಡ ಹೆಂಡತಿ ಸೇರೋ ಹಾಗಿಲ್ಲ. ದೂರ ದೂರಾನೇ ಇರಬೇಕು. ಇಬ್ಬರು ಹತ್ರ ಕೂರೋ ಹಾಗೂ ಇಲ್ಲ, ಸಂಸಾರ ನಡೆಸೋ ಹಾಗೂ ಇಲ್ಲ. ಇದನ್ನೇನಾದ್ರೂ ಮೀರಿದ್ರೆ ಈ ಮನೆ ಯಜಮಾನ ಪ್ರಾಣಕ್ಕೆ ಕುತ್ತು ಬರುತ್ತೆ. ಅಯ್ಯೋ ಸ್ವಾಮಿಗಳೇ, ನನ್ನ ಪಿರಾಣ ಹೋದ್ರೂ ಪರವಾಗಿಲ್ಲ, ನನ್ನ ಮಗ ಸೊಸೆನ್ ಮಾತ್ರ ದೂರ ಮಾಡಬೇಡಿ. ಅವ್ರು ಸಂದಾಕಿರ್ಬೇಕು. ಬಿದ್ದೋಗೋ ಜೀವಕ್ಕೆ ಇವೆಲ್ಲ ಯಾಕೆ ಸ್ವಾಮಿಗಳೇ? ಅವ್ರು ಸಂದಾಕಿರ್ಬೇಕು. ಅಪ್ಪಯ್ಯ, ನೀನಂಗ ಅನ್ಬೇಡ. ನಿಂಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಂಗಿದ್ಯಾವುದು ಹೆಚ್ಚಲ್ಲ ಅಪ್ಪಯ್ಯ. ಅಮ್ಯರೇ, ನೀವೇನು ಅನ್ಕೋಬೇಡಿ. ಹೊಸಿ ದಿನ
ಅವ್ರು ಹೇಳ್ದಂಗೆ ನಾವು ದೂರ ಇರುವ ಅವ್ರು ಹೇಳ್ದಂಗೆ ನಾವು ದೂರ ಇರುವ ನಮ್ಮ ಅಪ್ಪಯ್ಯನ ಒಳ್ಳೇದಕ್ಕೋಸ್ಕರ ಅಷ್ಟೇ, ಅರ್ಥ ಮಾಡ್ಕೊಳ್ಳಿ. ನೀನು ಪ್ರಪಂಚ ಅನ್ಕೊಂಡಿರೋ ನಿನ್ನ ಗಂಡನ್ನ ನಿನ್ ಜೊತೆ ಇರಕ್ ಬಿಡಕ್ಕಿಲ್ಲ. ನಿಮ್ಮಿಬ್ರನ್ನು ದೂರ ಮಾಡೇ ಮಾಡ್ತೀನಿ. ಅಲ್ಲ ಕಳ್ಳ, ಹುಟ್ಟಿಸ್ದಂಗೆ ಸಾಯ್ಸಕ್ ಬಂದಿದ್ಯಲ್ಲ, ನಾನೆಲ್ಲ ಮಾಡ್ತೀನಿ ನಿನ್ಗೆ. ನಾನು ಅದನ್ನೇ ಕೇಳ್ತವ್ನಿ. ನನಗೆ ಏನ್ ಮಾಡಿದ್ಯಾ ನೀನು? ಏನ್ ಮಾಡಿದ್ಯಾ? ನೀವ್ ಮಾಡುದೆಲ್ಲ ಆ ಸಂಕ್ರಂಗೆಯ. ನನಗೆ ಒಂದ್ ಬಿಡುಗಾಸೇನಾದ್ರು ಮಾಡಿದ್ಯೇನೋ? ನಾ ಏನ್ ಅನ್ಯಾಯ ಮಾಡೀನಿ ನಿಂಗೆ? ನಾನ್ ನಿನ್ ಮಗ ಅಲ್ವಾಪಯ್ಯ? ಯಾಕೆ ನಂಗೆ ಹಿಂಗ್ ಮೋಸ ಮಾಡ್ತಿದ್ಯಾ ಹೇಳು? ಏಯ್ ದಡ್ಡ, ಅದಕ್ಕೆ ನಿನಗೆ ಬುದ್ಧಿ ಇಲ್ಲ ಅನ್ನೋದು. ಜೀವ ಗಟ್ಟಿಯಾಗಿ ಹಿಡ್ಕೊಂಡು ನಾನು ಹೇಳೋದನ್ನ ಕೇಳು. ಯಾರಿಗೂ ಗೊತ್ತಿಲ್ಲದೆ ಇರೋ ರಹಸ್ಯವ ಇವತ್ತು ನಿಂತಾವ್ ಹೇಳ್ತೀನಿ, ಕೇಳು. ಏನು ಏನಂತ ದೊಡ್ಡ ಸತ್ಯ? ನನಗಿರೋ ವಾರಸ್ದಾರ ನೀನೊಬ್ನೇ ಕಳ್ಳ. ಬೇಡ ಅಪ್ಪಯ್ಯ, ಬೇಡ, ಹೇಳ್ತೀವ್ನಿ. ಏನೇನೋ ಹೇಳಿ ನನ್ನ ನೆಮ್ಸಕ್ ಬರ್ಬೇಡ ನೀನು. ನನ್ನೇನ್ ಪ್ಯಾದೆ ಅನ್ಕೊಂಡಿದ್ಯಾ ನೀನು? ಏಯ್, ಬರೀ ತಲೆ ಬೆಳೆಸ್ಕೊಂಡ್ರೆ ಸಾಲ್ದು ಕಳ್ಳ, ತಲೆಯಾಗೆ ಹೊಸಿ ಬುದ್ಧಿ ಬೆಳೆಸ್ಕೋಬೇಕು. ಆ ಸಂಕ್ರ ನನ್ನ ಮಗನೇ ಅಲ್ಲ ಕಳ್ಳ. ನನಗಿರೋದು ನೀನು ಐಸು, ಇಬ್ಬರೇ ಮಕ್ಕಳು. ಅವತ್ತೇ ನಿನ್ನನ್ನು ಆಕ್ಸಿಡೆಂಟ್ ಮಾಡಿ ಸಾಯಿಸೋಣ ಅಂತಿದ್ದೆ. ನೀನು ಪ್ರಪಂಚ ಅನ್ಕೊಂಡಿರೋ ನಿನ್ನ ಗಂಡನ್ನ ನಿನ್ ಜೊತೆ ಇರಕ್ ಬಿಡೋಕ್ಕಿಲ್ಲ. ನಿಮ್ಮಿಬ್ರನ್ನು ದೂರ ಮಾಡೇ ಮಾಡ್ತೀನಿ. ಈಗ ನೀ ನನ್ನನ್ನ ಸಾಯಿಸಕ್ ಬಂದಲ್ಲ, ಹಂಗೆ ನನ್ನನ್ನ ಸಾಯಿಸಕ್ ಬಂದವ್ರಿಗೆ ಬಲಿ ಕೊಡಕ್ಕೆ ಇಟ್ಕೊಂಡಿರೋ ಕುರಿ ಕಳ್ಳ. ನನ್ನ ಜೀವ ಉಳಿಸ್ಕೊಳಕ್ಕೆ ಇಟ್ಕೊಂಡಿರೋ ದಾಳ.